ಬಸವಾದಿ ಶರಣರ ವಚನ ಸಾಹಿತ್ಯ, ತತ್ವಜ್ಞಾನ, ಮಾನವೀಯ ಮೌಲ್ಯಗಳು ಹಾಗೂ ಅವರುಗಳ ಮೌಲಿಕ ಜೀವನ ವಿಧಾನಗಳನ್ನು ಪ್ರಚಾರ ಮಾಡುವ, ಆ ಮೂಲಕ ಒಂದು ಮಾನವೀಯವಾದ ಮೇಲು ಕೀಳಿಲ್ಲದ ಸಮತೆಯ ಮಮತೆಯ ಸಮಾಜವನ್ನು ನಿರ್ಮಿಸುವ ಆದರ್ಶವನ್ನು ಇಟ್ಟುಕೊಂಡಿರುವ ಸ್ವಯಂ ಸೇವಾ ಸಾತ್ವಿಕ ಸಂಸ್ಥೆ. ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ನವದೆಹಲಿ ಮುಂತಾದ ಅನೇಕ ಕಡೆಗಳಲ್ಲಿ ಇದರ ಘಟಕಗಳಿವೆ. ಸುಮಾರು 630ಕ್ಕೂ ಹೆಚ್ಚು ದತ್ತಿ ದಾನಿಗಳಿಂದ ಪರಿಷತ್ತಿನಲ್ಲಿ ದತ್ತಿ ಸ್ಥಾಪನೆಯಾಗಿದ್ದು, ಇದರ ಪ್ರಧಾನ ಕಚೇರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ಪ್ರಸ್ತುತ ಅದರ ಅಧ್ಯಕ್ಷರು, ಸಂಘಟನಾ ಚತುರರು, ಅದ್ಭುತ ಚಿಂತಕರು, ಖ್ಯಾತ ವಾಗ್ಮಿಗಳು ಆದಂಥ ನಿವೃತ್ತ IAS ಅಧಿಕಾರಿಗಳಾಗಿದ್ದ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು, ಮೈಸೂರು ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರಿಂದ ರಾಜಗುರು ತಿಲಕ ಎಂಬ ಬಿರುದು ಪಡೆದವರು, ಮೈಸೂರು ವಿವಿಯಿಂದ ಡಾಕ್ಟರೇಟ್ ಗೌರವ ಪ್ರಶಸ್ತಿಯನ್ನು ಪಡೆದವರು ಆದ ನಮ್ಮ ಸುತ್ತೂರು ಗುರು ಪರಂಪರೆಯ ಹಿಂದಿನ ನಮ್ಮೆಲ್ಲರ ಹೆಮ್ಮೆಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು ತಮ್ಮ 70ನೇ ಜನ್ಮದಿನದಂದು, ಅಂದರೆ ಆಗಸ್ಟ್ 29, 1986ರಂದು ಈ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿ ಉದ್ಘಾಟಿಸಿದರು. ಅವರ ಉದ್ದೇಶ ಪ್ರಪಂಚದಾದ್ಯಂತ ಬಸವಾದಿ ಶರಣರ ತತ್ವಾದರ್ಶಗಳನ್ನು, ಮಾನವೀಯವಾದ ಆಚರಣೆಗಳನ್ನು ಹರಡುವುದೇ ಆಗಿತ್ತು. ಆ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದೇ ಆಗಿತ್ತು. ಅದನ್ನು ಅಂದಿನಿಂದ ಇಂದಿನವರೆಗೂ ಪರಿಷತ್ತು ಅನುಚಾನವಾಗಿ ಮಾಡುತ್ತಲೇ ಬಂದಿದೆ. ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಾರ್ಯವೆಸಗುವ ಸಾಧಕ ಸಾಧಕಿಯರಿಗೆ ಶಕುಂತಲ ಜಯದೇವ ಶರಣ ಪ್ರಶಸ್ತಿ, ಶ್ರೀಮತಿ ಕಮಲಮ್ಮ ಮತ್ತು ಪ್ರೊಫೆಸರ್ GA ಶಿವಲಿಂಗಯ್ಯ ಶರಣದತ್ತಿ ಪ್ರಶಸ್ತಿಗಳಂತಹ ಹಲವಾರು ಪ್ರಮುಖ ಪ್ರಶಸ್ತಿಗಳನ್ನು ನೀಡುತ್ತಲೂ ಬಂದಿದೆ. ಇಂದು ನಾವು ಇದೇ ಅಮೃತ ಸಂದರ್ಭದಲ್ಲಿದ್ದೇವೆ. ನಾಡಿನ 4 ಜನ ಸಾಧಕರಿಗೆ ಶ್ರೀಮತಿ ಕಮಲಮ್ಮ ಮತ್ತು ಪ್ರೊಫೆಸರ್ GA ಶಿವಲಿಂಗಯ್ಯ ಶರಣ ದತ್ತಿ ಪ್ರಶಸ್ತಿ ಪ್ರದಾನ ಮಾಡುವ ಸಲ್ಲಿಸಿ PhD ಪಡೆದ ಯುವ ಸಂಶೋಧಕರಿಗೆ ಶ್ರೀಮತಿ ಕಮಲಮ್ಮ ಮತ್ತು ಪ್ರೊಫೆಸರ್ GA ಶಿವಲಿಂಗಯ್ಯ ಶರಣದತ್ತಿ ಪ್ರಶಸ್ತಿ ನೀಡಲು ಅಪೇಕ್ಷಿಸಿದ್ದಾರೆ. ಅದರಂತೆ 4 ಜನ ವಿದ್ವಾಂಸರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಆ 4 ಜನ ವಿದ್ವಾಂಸರು ನಮ್ಮ ಮುಂದೆ ವೇದಿಕೆಯಲ್ಲಿದ್ದಾರೆ. ಅವರನ್ನ ಆನಂತರದಲ್ಲಿ ಪರಿಚಯಿಸಿ ಗೌರವಿಸಲಾಗ್ತಾ ಇದೆ. ಅವ್ರು ಯಾರು ಅಂತಂದ್ರೆ ಪ್ರೊಫೆಸರ್ PV ವಸಂತಕುಮಾರ್, ಪ್ರೊಫೆಸರ್ ಕಲ್ಯಾಣರಾವ್ G ಪಾಟೀಲ್, ಡಾಕ್ಟರ್ ದೇವಿಕಾ S, ಡಾಕ್ಟರ್ ಕಾಂತೇಶ್ವರ ರೆಡ್ಡಿ ಕೋಡಿಯಾರ್. 40ರ ಪ್ರೌಢಪ್ರಾಯದ ನಮ್ಮ ಪರಿಷತ್ತಿಗೀಗ ತುಂಬು ಆತ್ಮವಿಶ್ವಾಸದಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಮತ್ತಿತರ ಶರಣ ಒಟ್ಟಾರೆ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದೆ. ಪರಿಷತ್ತನ್ನು ಕಾಪಾಡುವ ಕೃಪಾಮೂರ್ತಿಯಾಗಿ ನಮ್ಮೆಲ್ಲರ ಪ್ರಾತಸ್ಮರಣೀಯರೊಬ್ಬರಾದ ಇಂದಿನ ಈ ಸುಂದರ ಸಮಾರಂಭಕ್ಕೆ ತಮ್ಮ ಅಪೂರ್ವವಾದ ದಿವ್ಯ ಸಾಹಿತ್ಯವನ್ನು ಒದಗಿಸಿ ತಮ್ಮ ಅಮೃತ ಹಸ್ತಗಳಿಂದ ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನು ಆಶೀರ್ವದಿಸಲು ಬಂದಿರುವ ಕಾರುಣ್ಯಮೂರ್ತಿ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಪೂರ್ಣಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಾಧಕ ಶ್ರೇಷ್ಠರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ಬಂದವರು ಇಂದಿನ ಕನ್ನಡ ಸಾಹಿತ್ಯ ಪ್ರಪಂಚದ ಮೇರು ವ್ಯಕ್ತಿಗಳೊಬ್ಬರಾದಂಥ ಪ್ರೊಫೆಸರ್ CPK ಸರ್ ಅವರು. ಮತ್ತೊಂದು ಪ್ರಶಸ್ತಿ, ಪಂಪ ಪ್ರಶಸ್ತಿ, ವರಕವಿ ದ.ರಾ. ಬೇಂದ್ರೆ ಕಾವ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿ 78ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಮಹಾನುಭಾವರು ಅವರು. ನನ್ನಂತರ ಅನೇಕರಿಗೆ ಸದ್ಗುರು ಸಮಾನ. ಅವರನ್ನು ತಮ್ಮೆಲ್ಲರ ಪರವಾಗಿ ಬಹು ಗೌರವಪೂರ್ವಕವಾಗಿ ವಂದಿಸುತ್ತಾ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅಹೋರಾತ್ರಿ ಕನ್ನಡದ ಏಳಿಗೆಗೆ ತನು ಮನ ಧನಗಳಿಂದ ತಮ್ಮನ್ನು ತಾವು ಸವಿಸಿಕೊಳ್ಳುತ್ತಿರುವಂತಹ ಧೀಮಂತರು, ಕನ್ನಡದ ಕಟ್ಟಾಳೆಂದೇ ಸರ್ವರೆಲ್ಲರಿಂದ ಪ್ರಶಂಸೆಗೊಳಗಾದವರು ಆದ ಶ್ರೀಮಾನ್ ಮಟ್ಟಿಕೆರೆ ಗೋಪಾಲ್ ಅವರು ಕನ್ನಡದ ನಿತ್ಯ ನಿರಂತರ ಕಟ್ಟಾಳವಾಗಿ ಕನ್ನಡವನ್ನ ದಿನನಿತ್ಯವೂ ತಮ್ಮ ಉಸಿರುಸಿರಿನಲ್ಲೂ ಕಟ್ಟುವ, ಕನ್ನಡಕ್ಕಾಗಿ ದಿನನಿತ್ಯ ಶ್ರಮಿಸುವ ಶ್ರೇಷ್ಠ ವ್ಯಕ್ತಿತ್ವವಾಗಿ ಕನ್ನಡವನ್ನು ಕಾಪಾಡುವ ಗಿರಿಧಾರಿಯೆಂದೇ ನಮ್ಮೆಲ್ಲರಿಂದ ಕರೆಸಿಕೊಳ್ಳುವ ಅವರು ಅಂದರೆ ಗೋಪಾಲ್ ಅವರು. ಅವರಿದ್ದಲ್ಲಿ ಕನ್ನಡದ ಗೋಕುಲ, ಕರುನಾಡ ಸಂಕುಲ
ಅನ್ನುವ ಮಾತು ಬರುವಷ್ಟರ ಮಟ್ಟಿಗೆ ಕನ್ನಡಕ್ಕಾಗಿ ದುಡಿದವರು ದುಡಿದವರು ಕನ್ನಡದ ಅವರಿದ್ದೆಡೆಯಲ್ಲೆಲ್ಲ ಕನ್ನಡದ ಸಂಕುಲ ಅವರನ್ನ ತಮ್ಮೆಲ್ಲರವಾಗಿ ಅಮಿತ ವಂದನೆಗಳೊಂದಿಗೆ ಸ್ವಾಗತಿಸುತ್ತೇನೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಇಲ್ಲೇನು ಬರಬೇಕಿತ್ತು, ದಾರಿಯಲ್ಲಿದ್ದಾರೆ. ಅವರು ಕೂಡ ಇಂದಿನ ಪ್ರವೇಶನಗಳಲ್ಲಿ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅಪರೂಪದ ವ್ಯಕ್ತಿತ್ವ ಅವರು ಚಿಂತನೆಗೆ ಹೆಸರಾದವರು. ಸಾಹಿತ್ಯ ಮತ್ತು ಸಂಸ್ಕೃತಿ, ರಂಗಭೂಮಿ ಮತ್ತು ಕನ್ನಡ ಪರ ಹೋರಾಟಗಳಿಗೆ ಮುಂಚೂಣಿಯಲ್ಲಿರುವಂತವರು. ಅದ್ಭುತ ವ್ಯಕ್ತಿತ್ವ ಹೊಂದಿದ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ತಮ್ಮ ಸಾಧನೆಯ ಮೂಲಕ ನಮ್ಮ ಪರಿಷತ್ತು ಕೊಡಮಾಡಲಿರುವ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಅಂದರೆ ಗೌರವಕ್ಕೆ ಇಂದು ಸಾಧಕರಾದ ಡಾಕ್ಟರ್ ಡಿ.ವಿ. ವಸಂತಕುಮಾರ್ ಅವರು, ಪ್ರೊಫೆಸರ್ ಕಲ್ಯಾಣರಾವ್ ಅವರು, ಡಾಕ್ಟರ್ ದೇವಿಕಾ, ಡಾಕ್ಟರ್ ಕಾಂತೇಶ್ ರೆಡ್ಡಿ ಕೋಡಿಹಾಳ ಇವರುಗಳು ಪಾತ್ರರಾಗಿದ್ದಾರೆ. ಅವರ ಸಾಧನೆಯನ್ನು ನಂತರ ಸಭೆಗೆ ತಿಳಿಸಿ ಅವರನ್ನು ಪರೀಕ್ಷಿಸುವ ಮತ್ತು ಸನ್ಮಾನಿಸುವ ಕೆಲಸ ನಂತರದಲ್ಲಿ ಆಗ್ತಾರೆ. ಈ 4 ಜನರಿಗೆ ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವವರು ನಮ್ಮ ಪರಿಷತ್ತಿನ ಅಧ್ಯಕ್ಷರು, ನಿವೃತ್ತ IAS ಅಧಿಕಾರಿಗಳು, ಸಾಹಿತಿಗಳು, ಸಾಂಸ್ಕೃತಿಕ ಚಿಂತಕರು, ಅತ್ಯುತ್ತಮ ವಾಕ್ಪಟುಗಳು ಹಾಗೂ ಅದ್ಭುತ ಸಂಘಟನಾ ಚತುರರು, ಗುಣಗ್ರಾಹಿಗಳು ಆದ ಡಾಕ್ಟರ್ ಸಿ. ಸೋಮಶೇಖರ್ ಅವರು ಶ್ರೀಯುತರು ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಗಡಿ ಮತ್ತು ಕನ್ನಡ ಭಾಷೆ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸಿದವರು. ಮೊನ್ನೆ ತಾನೇ ಕರ್ನಾಟಕ ರಾಜ್ಯ ಮುಕ್ತ ವಿವಿಯಿಂದ ಗೌರವ ಡಾಕ್ಟರ್ ಪದವಿಗೆ ಭಾಜನರಾಗಿದ್ದಾರೆ. ನೀನುಳಿದ ಬದುಕು ಅವರ ಅನನ್ಯ ಆತ್ಮಕಥನ, ವಚನ ಸಾಹಿತ್ಯದ ಬಗ್ಗೆ ಅಧಿಕೃತವಾಗಿ ಆಳವಾಗಿ ಮಾತಾಡಬಲ್ಲ ಪ್ರಜ್ಞಾವಂತರು. ಬಸವ ಪ್ರಶಸ್ತಿಯನ್ನ ನಾಡಿನಲ್ಲಿ ಪ್ರಾರಂಭಿಸಿ ಬಸವ ಮತ್ತು ಬಸವಣ್ಣ ಮೊದಲಾದ ಇತರ ಸಾಹಿತಿಗಳ ಮತ್ತು ವಚನಕಾರರ ಕುರಿತು ಕೆಲಸ ಮಾಡಿದವರಿಗೆ ಬೆನ್ನು ತಟ್ಟುತ್ತಾ ಬಂದಂಥವರು, ಇದ್ದಲ್ಲೆಲ್ಲ ನಗುವ ಹರಡುವ ವಿಶೇಷ ವ್ಯಕ್ತಿತ್ವದವರು. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆತ್ಮಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಪರಿಷತ್ತಿನ ಚತುರ್ಭುಜಗಳಂತಿರುವ ಶ್ರೀಮಾನ್ ಹೆಳವರವಳ್ಳಿ ಸಿದ್ದಪ್ಪ ಸರ್ ಅವರಿಗೆ, ಶ್ರೀಮತಿ ಶೋಭಾರಾಣಿ ಅವರಿಗೆ, ಶ್ರೀಮಾನ್ ಸೋಮಶೇಖರ್ ಸಿ. ಗಾಂಜಿಯವರಿಗೆ, ಶ್ರೀಯುತ ಪುಟ್ಟರಾಜ್ ಅವರಿಗೆ, ಪತ್ರಕರ್ತ ಮಿತ್ರರಿಗೆ, ಎಲ್ಲ ಮಾಧ್ಯಮಗಳ ಮಹನೀಯರಿಗೆ, ಇಲ್ಲಿ ಬಂದಿರುವವರೆಲ್ಲರೂ ನನ್ನ ಬಂಧು ಬಳಗದವರೇ ಆಗಿರುವುದರಿಂದ ಸಭೆಯಲ್ಲಿರುವವರ ಯಾರ ಹೆಸರನ್ನು ಹೇಳುವ ಸಾಹಸಕ್ಕೆ ಹೋಗದೆ ಎಲ್ಲರಿಗೂ ಅನಂತ ನಮನಗಳೊಂದಿಗೆ ಅಮಿತ ಧನ್ಯವಾದಗಳೊಂದಿಗೆ ಸ್ವಾಗತಿಸುತ್ತೇನೆ. ತಮ್ಮ ಬರುವವರಿಗೆ ಪ್ರಾಣಜೀವ ನಮಸ್ಕಾರ.